ನಮಸ್ಕಾರಗಳು. ನಾನು ಜ್ಯೋತಿ ಭಟ್ಸ್ ಕಿಚನ್ ಆ್ಯಂಡ್ ಬ್ಲಾಗಿಗೆ ಸ್ವಾಗತ. 4 ಸಾಮಗ್ರಿ: 1 ಕಪ್ ಗೋಧಿ ಹುಡಿ, 1 ಕಪ್ ಸಕ್ಕರೆ, 1 ಕಪ್ ದಪ್ಪ ಹಾಲು, ಅರ್ಧ ಕಪ್ ತುಪ್ಪ. ಇದನ್ನು ಉಪಯೋಗಿಸಿ ಒಂದು ಟೇಸ್ಟಿ, ಈಸಿ, ವೆರಿ ಫಾಸ್ಟ್ ಗೋಧಿ ಬರ್ಫಿ. ತಟ್ಟೆಗೆ ತುಪ್ಪ ಸವರಿ ಇಟ್ಟುಕೊಳ್ಳಿ. ಇದು 2, 4, 2, 1 ಇಷ್ಟೇ ನಿಮಿಷ ಬೇಕು ಇದಕ್ಕೆ. ಬಾಣಲೆಯಲ್ಲಿ ತುಪ್ಪವನ್ನು ಹಾಕಿ ಅದು ಬಿಸಿಯಾಗಲಿ. ಇದಕ್ಕೆ 2 ನಿಮಿಷ ಬೇಕು. ನೋಡಿ, ಬಿಸಿ ಆಯಿತು. ಈಗ 1 ಕಪ್ ಗೋಧಿ ಹಿಟ್ಟು ಜರಡಿ ಹಿಡಿದದ್ದು ಅದನ್ನು ಹಾಕಿ ಚೆನ್ನಾಗಿ ಪರಿಮಳ ಬರುವಷ್ಟು ಚೆನ್ನಾಗಿ ಫ್ರೈ ಮಾಡಿಕೊಳ್ಳೋಣ. ಈ ಸಂದರ್ಭದಲ್ಲಿ ಗೋಧಿಯ ಬದಲು ಮೈದಾ ಕೂಡ ಉಪಯೋಗ ಮಾಡಬಹುದು. ಅದು ಇನ್ನೊಂದು ರೀತಿ ಟೇಸ್ಟ್ ಬರುತ್ತದೆ. ಗೋಧಿ ಕೂಡ ಮಾಡಬಹುದು. ಗೋಧಿ ಆರೋಗ್ಯಕ್ಕೆ ಒಳ್ಳೆಯದು ಎಂದು ಗೋಧಿಯನ್ನು ಮಾಡಿದ್ದೇನೆ. ನೋಡಿ, ಇದು ಸಾಧಾರಣ 4 ನಿಮಿಷ ಬೇಕಾಗಬಹುದು. ನಾನು 4 ನಿಮಿಷ ತೆಗೆದುಕೊಂಡಿದ್ದೇನೆ. ಇದು ಸುತ್ತಲೂ ನೊರೆ ಬಂದು ಗೋಧಿ ಹಿಟ್ಟು ತುಪ್ಪದಲ್ಲಿ ಹುರಿದಾಗ ಒಳ್ಳೆ ಘಮ ಬರುತ್ತದೆ, ಒಳ್ಳೆ ಪರಿಮಳ ಬರುತ್ತದೆ. ಆ ಪರಿಮಳ ಬರುವಷ್ಟು ಹದದಲ್ಲಿ ಅದನ್ನು ಚೆನ್ನಾಗಿ ಸಟ್ಟುಗದಿಂದ ತಿರುಗಿಸಿ ಹುರಿದುಕೊಳ್ಳಿ. ಈ ಹುರಿದುಕೊಳ್ಳುವುದೇ ಈ ಗೋಧಿ ಹಿಟ್ಟಿನ ಬರ್ಫಿಯ ಮುಖ್ಯವಾದ ಕೆಲಸ. ಇದನ್ನು ಮಧ್ಯಮ ಉರಿಯಲ್ಲಿ ಚೆನ್ನಾಗಿ ಸಟ್ಟುಗಾಡಿಸಿ ಸಮಾಧಾನವಾಗಿ ಹುರಿದುಕೊಳ್ಳಿ. ಇದು 1 ಕಪ್ಪಿಗೆ 4 ನಿಮಿಷ. ನೋಡಿ, ಈಗ ಸಾಧಾರಣ ಬಣ್ಣ ಬದಲಾವಣೆ ಆಯಿತು. ಈಗ ನಿಮಗೆ ಗೊತ್ತಾಗಬಹುದು. ಈಗ 1 ಕಪ್ ಸಕ್ಕರೆಯನ್ನು ಹಾಕಿಕೊಳ್ಳಿ. ಸಕ್ಕರೆ ಹಾಕಿ ಚೆನ್ನಾಗಿ ತಿರುಗಿಸಿ. ಈ ಸುಲಭದ ಗೋಧಿ ಹಿಟ್ಟಿನ ಬರ್ಫಿ ಅತ್ಯಂತ ಸುಲಭವಾಗಿ ಯಾರಾದರೂ ನೆಂಟರು ಬಂದರೆ ಮಾಡುವಂಥದ್ದು. ಈಗ ಗಮನಿಸಿಕೊಳ್ಳಿ. ನೋಡಿ, ಈಗ ನಾನು ಹಾಲು ಸೇರಿಸುತ್ತಿದ್ದೇನೆ. ಹಾಲು ಸೇರಿಸಿದ ಕೂಡಲೇ ಅದು ತಕ್ಷಣಕ್ಕೆ ಬೆಂದು ಬಿಡುತ್ತದೆ, ತಳ ಬಿಡುತ್ತಾ ಬರುತ್ತದೆ, ಚೆನ್ನಾಗಿ ಟ್ರಾನ್ಸ್ಪರೆಂಟ್ ಕಲರ್ ಆಗುತ್ತದೆ. ಈಗ ನಮ್ಮ ಗೋಧಿ ಹಿಟ್ಟಿನ ಬರ್ಫಿ ರೆಡಿ ಆಯಿತು. ಇದನ್ನು ತಟ್ಟೆಗೆ ಸ್ಥಳಾಂತರಿಸಿಕೊಂಡರೆ ನಮ್ಮ ಕೆಲಸ ಫಿನಿಶ್. ಇದನ್ನು ಚೆನ್ನಾಗಿ ಹರಡಿಕೊಂಡು ಸ್ವಲ್ಪ ತಣಿದ ಮೇಲೆ ತಿನ್ನಬಹುದು. ಆಗ ಅದು ತುಂಡು ಬರುತ್ತದೆ. ಇಲ್ಲದಿದ್ದರೆ ಬಿಸಿಯಾಗಿ ಈ ಥರ ಡ್ರೈ ಫ್ರೂಟ್ ಮೇಲಿನಿಂದ ಹಾಕಿ ಕಪ್ಪಿನಲ್ಲಿ ಹಾಕಿ ತಿನ್ನಬಹುದು. ಬಹಳ ಟೇಸ್ಟಿ ಗೋಧಿ ಹಿಟ್ಟಿನ ಬರ್ಫಿ. ನೀವು ಒಮ್ಮೆ ಮಾಡುತ್ತೀರಲ್ಲ? ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು.